ಭಾರತ ಸರ್ಕಾರದ ವ್ಯವಸ್ಥೆಯೊಳಗೆ ಯಾರು MBBS ಮುಗಿಸಿ ಅಲ್ಲಿಂದ ಒಂದು ಪರ್ಮಿಷನ್ ಸರ್ಟಿಫಿಕೇಟ್ ತಗೊಂಡು ಬಂದಿರ್ತಾರ ಅವರಿಗೆ ನಾವು ಡಾಕ್ಟರ್ ಅನ್ನಬೇಕು. ಅವರು ಬಂದ ಆ ವೃತ್ತಿಯನ್ನು ಮಾಡಬೇಕು. ವ್ಯಾಪಾರಿಗಳಂತ ಯಾರಿಗನ್ನಬೇಕು? ಅವ್ರದ್ದು ಏನಾದರೂ ವ್ಯವಹಾರ ಇರಬೇಕು, ವ್ಯಾಪಾರ ಇರಬೇಕು, ಅವರಿಗೆ ನಾವು ವ್ಯಾಪಾರಿಗಳು ಅಂತ ಕರಿತೀವಿ. ಹಂಗ ಮಹಾತ್ಮರಂತ ಯಾರಿಗೆ ಕರಿತೀವಂತಂದ್ರೆ ಭಾಳ ಚಂದ ಬರೀತಾರೆ. ಮಹಾತ್ಮರಂತ ಯಾರಿಗೆ ಅನ್ನಬೇಕು ಅಂತಂದ್ರೆ ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಃ. ಮನಸ್ಸಣ್ಯತ್ ವಚಸ್ಸಣ್ಯತ್ ಕರ್ಮಣನ್ಯತ್ ಸ ದುರಾತ್ಮನಃ. ಮಹಾತ್ಮರಂತ ಯಾರಿಗೆ ಅನ್ನಬೇಕು ಅಂತಂದ್ರೆ ಈ ಸಂಸ್ಕೃತ ಭಾಷೆಗಿಂತಲೂ ಸರಳ ಭಾಷೆಯೊಳಗೆ ಯಾರನ್ನ ನೋಡಿದ ಕೂಡಲೇ ನಮಗೆ ಭಗವಂತನನ್ನು ನೋಡಿದಷ್ಟು ತೃಪ್ತಿಯಾಗುತ್ತದಲ್ಲ ಅವರಿಗೆ ಮಹಾತ್ಮರು ಅಂದು ಬಿಡಬೇಕು. ಯಾರನ್ನ ನೋಡಿದ ಕೂಡಲೇ ನಮಗೆ ಭಗವಂತನ ನೆನಪಾಗಬೇಕು, ಬಸವಣ್ಣನ ನೆನಪಾಗಬೇಕು, ಪರಮಾತ್ಮನ ನೆನಪಾಗಬೇಕು, ಅವರಿಗೆ ಮಹಾತ್ಮರು ಅಂತ ಕರಿಬೇಕು. ಗೀತೆಯೊಳಗೆ ಪರಮಾತ್ಮನು ಹೇಳ್ತಾನೆ ಮಹಾತ್ಮರಂತ ಯಾರಿಗನ್ನಬೇಕು? ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ. ಭಾಳ ಚಂದ ಬರೀತಾರೆ ಭಗವದ್ಗೀತೆಯಲ್ಲಿ. ಈ ಜಗತ್ತಿನೊಳಗೆ ಎಷ್ಟು ದುಃಖಗಳು ಬಂದರೂ ಆ ದುಃಖಗಳಿಗೆ ಏನಾಗಬಾರ್ದಂತಂದ್ರೆ ಮನಸ್ಸಿನಲ್ಲಿ ಹೊಯ್ದಾಟ ಆಗಿರಬಾರದು, ಉದ್ರೇಕಗೊಂಡಿರಬಾರದು, ದುಃಖಗಳು ಅವನಿಗೆ ತಟ್ಟಿರಬಾರದು, ಮತ್ತು ಸುಖನೂ ಕೂಡ ಅವನಿಗೆ ಅತೀ ಹೆಚ್ಚು ಸುಖವನ್ನು ಕೊಟ್ಟಿರಬಾರದು. ಎಲ್ಲವನ್ನು ಸಮನಾಗಿ ನೋಡಬೇಕು. ಅದು ಬಡತನ ಇರಲಿ, ಅದು ಸಿರಿತನ ಇರಲಿ, ಯಾವುದೇ ಇದ್ದರೂ ಅದನ್ನು ಸಮಾನ ದೃಷ್ಟಿಯಿಂದ ನೋಡಬೇಕು. ಅವರಿಗೆ ಮಹಾತ್ಮರು ಅಂತ ಕರೀತಾರೆ. ನಿಮಗೆ ಗೊತ್ತದ ಸಿದ್ಧಾರೂಢರು ಅವರಿಗೆ ಎಷ್ಟು ದುಃಖ ಕೊಟ್ಟಿದ್ದಾರೆ. ಬಹುತೇಕ ನಮ್ಮ ಜನರಿಗೆ ಈ ಮಹಾತ್ಮರನ್ನು ಕಾಡುವುದಂತಂದ್ರೆ ಬಹಳಷ್ಟು ಸರಳ. ಮಠಗಳಿಗೆ ಮಹಾತ್ಮರಿಗೇನ ಗಂಟು ಬೀಳ್ತಾರೆ ನಮ್ಮ ಜನ. ಒಟ್ಟು ಹುಡುಕಾಡಿ, ಅದು ಮತ್ತೆ ಹುಡುಕಾಡಿ. ಸಿದ್ಧಾರೂಢರು ತಮ್ಮ ಪಾಡಿಗೆ ತಾವು ಇದ್ರೂ ಅವರಿಗೆ ಮಾತಾಡೋದು ಬಿಡಲಿಲ್ಲ. ಅವ್ರಿಗೇನಪ್ಪ ಅಂತಂದ್ರೆ ಕಷ್ಟವನ್ನು ಕೊಡೋದು ಬಿಡಲಿಲ್ಲ. ಯಾರು ಈ ಸಮಾಜದ ಚಿಂತನೆಯನ್ನು ಮಾಡ್ತಾರಲ್ಲ, ಯಾರು ಸಮಾಜದ ಸ್ವಾಸ್ಥ್ಯವನ್ನು ಬಯಸ್ತಾರಲ್ಲ, ಅದೇ ಸಮಾಜ ಅವರಿಗೆ ದುಃಖವನ್ನು ಕೊಡುತ್ತದೆ. ಅದೇ ಸಮಾಜ ಅವರಿಗೆ ದುಃಖವನ್ನು ಕೊಡುತ್ತದೆ. ಆದ್ದರಿಂದ ಮಹಾತ್ಮರು ಅಂತ ಯಾರಿಗನ್ನಬೇಕಂತಂದ್ರೆ ಯಾರು ಎಷ್ಟು ಏನಂದರೂ ಆ ಕಡೆ ಕಿವಿಗೊಡಬಾರದು, ಅವರಿಗೆ ಮಹಾತ್ಮರು ಅಂತ ಕರೀತಾರೆ. ಇನ್ನು ಮನುಷ್ಯರು ಅಂತ ಯಾರಿಗೆ ಕರೀತಾರೆ? ಮನುಷ್ಯರಂತ ಯಾರಿಗಂತಾರ್ರಿ? ನೀವು ಅಂತಿರ್ಬೇಕು, ಮತ್ತು ನಿನ್ನ ಮುಂದೆ ಕುಂತವ್ರು ನಾವು ಹೆಂಗೆ ಕಾಣ್ತೀವಿ ಸ್ವಾಮಿ? ಮನುಷ್ಯರಂಗೆ ಕಾಣಕತ್ತೀವಿಲ್ಲ ನಿನಗೆ? ನಾವು ಬರೀ ಮನುಷ್ಯರಂಗ ಕಂಡವರಿಗೆ ಮನುಷ್ಯರಂತ ಅನ್ನಕ್ಕೆ ಬರಂಗಿಲ್ಲ. ಬರೀ ಎರಡು ಕೈಯ, ಎರಡು ಕಾಲ, ಒಂದೆರಡು ಕಣ್ಣ, ಒಂದೆರಡು ಕಿವಿ, ಒಂದೆರಡು ಬಾಯಿ. ಇಲ್ಲಿ ಎರಡು ಬಾಯಿ ಇರಂಗಿಲ್ಲ, ಒಂದೇ ಬಾಯಿ. ಮನುಷ್ಯರಂತೀರಿ ಇವ್ರಿಗೆ? ಇಲ್ಲ. ಮನುಷ್ಯರಂತ ಯಾರಿಗನ್ಬೇಕಂದ್ರೆ ಅವರಿಗೂ ಹಿಂಗಿದ್ದವರಿಗೆ ಮಾತ್ರ ಮನುಷ್ಯರು ಅಂತ ಕರಿಬೇಕಂತಾರೆ. ಏನಂತಂದ್ರ ಏಷಾನ್ನ ವಿದ್ಯಾನ ತಪೋ ನ ದಾನಂ ನ ಜ್ಞಾನಂ ನ ಶೀಲಂ ನ ಗುಣೋ ತೇ ಮೃತ್ಯು ಲೋಕೆ ಭುವಿಭಾರಭೂತ ಮನುಷ್ಯ ರೂಪೇನ ಮೃಗಾಶ್ಚರಂತಿ. ಯಾರಿಗೆ ಮನುಷ್ಯರಂತ ಅನ್ನಬೇಕು ಅಂತಂದ್ರೆ ಯಾರಲ್ಲಿ ವಿದ್ಯೆ ಅದ, ಯಾರಲ್ಲಿ ಗುಣ ಅದ, ಯಾರಲ್ಲಿ ಶೀಲ ಅದ, ಯಾರಲ್ಲಿ ದಾನ ಅದ, ಯಾರಲ್ಲಿ ತಪಸ್ಸದ, ಯಾರಲ್ಲಿ ಧರ್ಮ ಅದ,
ಇವೆಲ್ಲ ಗುಣಗಳು ಯಾರಲ್ಲಿ ಅದಾವ ಅವರಿಗೆ ಮಾತ್ರ ಮನುಷ್ಯರನ್ನಬೇಕು ಅಂತ ಶಾಸ್ತ್ರದಲ್ಲಿ ಬರೀತಾರೆ. ನಾವು ಮನುಷ್ಯರಂತ ತಿಳ್ಕೊಂಡು ಮನುಷ್ಯರಂಗ ಕಂಡವರಿಗೆಲ್ಲರಿಗೂ ಮನುಷ್ಯರಂತ ಅನ್ನಕ್ಕೆ ಬರಂಗಿಲ್ಲ. ನಾವು ಮನುಷ್ಯರ ಪೈಕಿ ಇದ್ದಂಗೆ, ಮನುಷ್ಯರ ಪೈಕಿ ಇದ್ದಂಗೆ ನಾವೆಲ್ಲ. ಮನುಷ್ಯರಿಗೂ ಮಹಾತ್ಮರಿಗೂ ಬಹಳ ವ್ಯತ್ಯಾಸ ಅದ, ಬಹಳ ವ್ಯತ್ಯಾಸ ಅದ. ಮಹಾತ್ಮರಿಗೆ ಏನಾದರೂ ದುಃಖ ಬಂತು ಅಂತಂದ್ರೆ ಅವ್ರು ತಡ್ಕೊಂತಾರೆ. ಮನುಷ್ಯರ ನಾವು ದುಃಖ ಬಂತಂದ್ರೆ ಒಂದಿಷ್ಟೂ ತಡ್ಕೊಳಕ್ ಆಗಂಗಿಲ್ಲ. ನಾ ಅಂತೀನ್ರಿ ದುಃಖ ಯಾರಿಗೆ ಬಂದಿಲ್ಲ ಅಂತೀರಿ? ಎಲ್ಲರಿಗೂ ದುಃಖ ಇರ್ತದ ಜಗತ್ತಿನೊಳಗೆ. ಎಲ್ಲರೂ ಏನನ್ನು ಬಯಸ್ತಾರಂತಂದ್ರ ಸಂತೋಷವನ್ನೇ ಬಯಸ್ತಾರೆ ಎಲ್ಲರೂ. ನಿಮಗೆಲ್ಲ ಒಂದು ಪ್ರಶ್ನೆ ಕೇಳ್ತಾನೆ, ಸುಖ ಬೇಕೋ ದುಃಖ ಬೇಕು ಅಂತ ಕೇಳಿದ್ರ, ಸ್ವಾಮಿ ಸುಖದ ಸಲುವಾಗಿನ ಅಡ್ಡಾಡಕತ್ತಿದ್ದೀವಿ ನಾವು ಎಲ್ಲ ಕಡೆ. ನಾವು ದಿನನಿತ್ಯ ವ್ಯಾಪಾರ ಮಾಡುವುದು, ದಿನನಿತ್ಯ ಉದ್ಯೋಗ ಮಾಡುವುದು, ಇದೆಲ್ಲ ಎದರ ಸಲುವಾಗಿ ಅಂತಂದ್ರ ಸುಖದ ಸಲುವಾಗೇನ. ನಾವು ಸುಖಕ್ಕಾಗಿಯೇ, ನೆಮ್ಮದಿ ಸಲುವಾಗಿ, ಸಂತೋಷದ ಸಲುವಾಗಿಯೇ ನಾವಿಷ್ಟೆಲ್ಲ ಅಡ್ಡಾಡಕತ್ತೀವಿ. ನೋಡ್ರಿ, ನೀವು ಭಾಳ ಮಂದಿ ಏನು ಬೇಕಾದಿದ್ದರೂ ಅಪಗೊಳತಕ್ಕೆ ಬರ್ತೀರಿ. ಪೂಜ್ಯರತಕ್ಕೆ ಬಂದ ಏನಂತೀರಿ? ಮನ್ಯಾಗ ಎಲ್ಲ ಐತ್ರಿಯಪ್ಪ, ಒಟ್ಟ ಯಾವುದಕ್ಕೂ ಕಡಿಮಿಲ್ಲ, ರೊಕ್ಕಕ್ಕೆ ಕಡಿಮಿಲ್ಲ, ಮಣಿ ದೊಡ್ಡದದ, ಎಲ್ಲ ಅದರಿ ಕರೆ ಒಟ್ಟು ಮನ್ಯಾಗ ಸಮಾಧಾನ ಇಲ್ಲ ಆಗ್ಯದ ನೋಡ್ರಿ ಅಪ್ಪ. ಬಟ್ ಏನಾರ ಮಾಡಿಕೊಡ್ರಿ ನಮಗ. ನೋಡ್ರಿ ಹೆಂಗದ. ಮಹಾತ್ಮರ ಹತ್ತಿರ ಬಂದಾಗ ನಾವು ಮೊಟ್ಟ ಮೊದಲು ಕೇಳೋದೇನಂತಂದ್ರೆ, ಯಪ್ಪ ಎಲ್ಲ ಐತಿರಿ, ಒಟ್ಟು ಸಂತೋಷನ ಇಲ್ಲ, ಒಟ್ಟು ಮನಸ್ಸಿನಾಗ ಗಡಬಡ 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 ಆಗುತ್ತದ, ಏನೋ ಕಳ್ಕೊಂಡಂಗೆ ಆಗುತ್ತದ. ಒಟ್ಟು ಮನ್ಯಾಗ ನೋಡ್ರಿ, ಮತ್ತು ನನ್ನ ಹೆಂಡತಿಗೆ ನನಗೆ ಯಾವತ್ತು ಜಗಳ, ಆಕೆ ಒಂದೇನು ಅನುಗೂಡದ ಜಗಳ, ನಾವೊಂದೇನು ಅನುಗೂಡದ ಜಗಳ, ಬರೀ ಮನ್ಯಾಗ ಹಿಂಗದ ನೋಡ್ರಿ ಅಪ್ಪ ಅಂತ ನಾವು ಅಂತೀವಿ. ನೋಡ್ರಿ, ನಿಮ್ಮ ಮನ್ಯಾಗ ರೊಕ್ಕ ಅದ, ನಿಮ್ಮದು ಆಸ್ತಿ ಭಾಳ ದೊಡ್ಡದದ, ದೊಡ್ಡ ದೊಡ್ಡ ಕಾರ್ಗಳು ಅದಾವು, ಇಷ್ಟೆಲ್ಲ ಇದ್ರೂ ಕೂಡ ನಮಗೇನಿಲ್ಲ ಅಂತಂದ್ರೆ ಸಂತೋಷ ಇಲ್ಲ, ಸಮಾಧಾನ ಇಲ್ಲ, ಶಾಂತಿ ನೆಮ್ಮದಿ ಇಲ್ಲ. ಅದರ ಸಲುವಾಗಿ ಮನುಷ್ಯ ಏನು ಮಾಡಕತ್ತಾನಂತಂದ್ರೆ ದಿನನಿತ್ಯ ಬದುಕಿನಲ್ಲಿ ಹೋರಾಟ, ಬದುಕಿನಲ್ಲಿ ಹೋರಾಟ. ಮನ್ಯಾಗ ಸುಮ್ಮನೆ ಗಂಡ ಹೆಂಡತಿ ಜಗಳಾಡ್ತಿರ್ತಾರ್ರಿ, ಸುಮ್ಮನೆ ಯಾವ ವಿಷಯಕ್ಕೆ ಸಂಬಂಧ ಇರ್ಲಾರ್ದನೇ ನಾವು ಜಗಳಾಡ್ತೀವಿ. ನಾವು ಜಗಳ ಎದಕ್ಕೆ ಹತ್ತದಂದ್ರೆ ಗಂಡ ಹೆಂಡತಿಗೆ ನಾ ಏನು ಕಡಿಮೆ ಅಂತ ಹೆಂಡತಿ, ನಾಯರ ಏನು ಕಡಿಮೆ ಅಂತ ಗಂಡ. ಇಬ್ರು ನಿನಕಿತ ನಾ ಪಾಡ, ನನಕಿತ ನೀ ಪಾಡ ಅಂತ ಏನಂತಿರ್ತಾರಲ್ಲ, ಅಲ್ಲೇ ಜಗಳ ಹತ್ತದ ನೋಡ್ರಿ. ಯಾಕ್ರಿ, ನಮಗೊಂದಿಟ್ಟು ಸಣ್ಣವರಾಗಿದ್ದರೆ ಏನಾಗ್ತದ ರೀ? ಜಗಳ ಹತ್ತಂಗಿಲ್ಲ, ಯಾರಿಗೂ ಏನೂ ತ್ರಾಸಾಗಂಗಿಲ್ಲ. ಇವ್ರಿಗೆ ಬಲ್ಲ ಮನ್ಯಾಗ ಎಲ್ಲ ನನ್ನಿಂದನ ಇದೊಂದಿರ್ತೈತಿ ರೀ ಮನುಷ್ಯ. ನಾನ ಮಾಡಲಿಲ್ಲ ಅಂದ್ರೆ ನೀವೇನು ತಿಂತೀರಂತ ಅಂತಾಳ, ನಾನ ತರಲಿಲ್ಲ ಅಂದ್ರೆ ನೀ ಏನು ಮಾಡ್ತೀಯ ಅಂತ ಗಂಡ ಅಂತಾನು. ನೀ ಸುಮ್ಮ ತಂದಿಡು, ಆಕೆ ಸುಮ್ಮ ಮಾಡಲಿ, ಮಕ್ಕಳು ನೀವು ಕೂಡ ಸುಮ್ಮ ತಿನ್ರಿ, ಜಗಳ ಹತ್ತಂಗಿಲ್ಲ. ಅದರೊಳಗೆ ನಾನು ಅನ್ನೋದೇನು ಬರ್ತದ ನೋಡ್ರಿ. ನೀವು ಬೇಕಾರೆ ಗಂಡ ಎಲ್ಲೇ ಹೊಕ್ಕಣತಿರ್ತಾನ, ಹೆಂಡತಿ ಒಂದಿಟ್ಟು ಬ್ಯಾಡ್ ಬಿಡ್ರಿ ಅಂತಾಳ, ಆದ್ರೂ ಅವ ಹೊಕ್ಕಾನ, ಹೋಗಿ ಅಲ್ಲಿ ಕೆಲಸ ಆಗಂಗಿಲ್ಲ. ಅದ ಹೊಳ್ಳಿ ಬಂದು ಕೂಡಲೇ ಹೆಂಡತಿ ಅನ್ನತಾಳ್ರಿ, ನಾ ಹೇಳಿದ್ನಿಲ್ಲೋ ನಿನಗೆ, ನನ್ನ ಮಾತ ಕೇಳಂಗಿಲ್ಲ ನೀ. ನೋಡ್ರಿ, ಹಂಗೆ ಅನ್ಬಾರ್ದು ಗಂಡಗ. ನಾ ಹೇಳಿದ್ನಿಲ್ಲೋ ಮೊದಲ, ನಾ ಹೇಳ್ದಂಗೆ ನೀ ಕೇಳಂಗಿಲ್ಲ, ಅದಕ್ಕೆ ಹಂಗೆ ಆಗ್ತದ ಅಂತ ನಾವು ಅಂತೀವಲ್ಲ, ಆಗ ಗಂಡಗೆ ಸಿಟ್ಟು ಬರ್ತದ. ನಾವು ಏನು ಅನ್ಬೇಕಂದ್ರೆ, ಆಗಲಿಲ್ರೆ ಬರ್ರಿ, ಏನು ದೊಡ್ಡದು, ಮತ್ತೊಂದು ಪ್ರಯತ್ನ ಮಾಡೋಣ, ಒಳ್ಳೇದಾಗ್ತದ ಅಂತ ಮತ್ತು ನಾವೇನಪ್ಪ ಅಂತಂದ್ರೆ ಗಂಡಗೆ ಹೇಳ್ಬೇಕು. ಸುಮ್ಮನೆ ನಾ ದೊಡ್ಡವ, ನಾ ದೊಡ್ಡಕ್ಕೆ ಅಂತಂದ್ರೆ ಮನ್ಯಾಗ ಜಗಳ ಹತ್ತದ. ಅದ ಒಬ್ಬಕಿ ಹೆಣ್ಮಗಳು ಗಂಡಗೆ ಅಂದ್ಲಂತ, ಬರೇ ಇದ ಹಳಿ ಮಣಿರೇ,
ಹತ್ತಾಕ ಸೈಕಲ್ ಮೋಟ್ರ್ ಇಲ್ಲ, ಏನೂ ಮನ್ಯಾಗ ಏನಿಲ್ಲ. ಮತ್ತು ನಾವು ಒಂದಿಟ್ಟು ಸಾವುಕಾರ ಆಗ್ಬೇಕಲ್ಲ, ನಾವು ಮಂದಿಗತೆ ಸಂಪತ್ತು ಗಳಿಸ್ಬೇಕಲ್ಲ. ಯಾಕಂದ್ರೆ ನಮ್ಮ ಜನರಿಗೆ ಏನಪ್ಪಾ ಅಂತಂದ್ರೆ, ಒಟ್ಟು ಸಂಪತ್ತು ಗಳಿಸಿದ್ರೆ ನಾವು ಸಂತೋಷದಿಂದ ಇರ್ತೀವಿ, ನಾವು ಆರಾಮಿರ್ತೀವಂತ ಮಂದಿ ತಲೆಯಾಗದ ಒಟ್ಟದು. ಹಗಲಿ ರಾತ್ರಿ ಬಡಬಡಕೊಂದು ದುಡಿಯುವುದು ಎದಕ್ಕಂದ್ರೆ ಸಂಪತ್ತು ಗಳಿಸಾಕ. ಸಂಪತ್ತು ಯಾಕೆ ಗಳಿಸೋದಂದ್ರ ನಾವು ಆರಾಮಿರ್ತೀವ್ರಿ. ರೊಕ್ಕಿದ್ರ ಏನ್ ಬೇಕಾದ್ದು ಮಾಡಬಹುದ್ರಿ, ಸಂಪತ್ತಿದ್ರೆ ಆರಾಮಿರ್ಬಹುದ್ರಿ ಅಂತ ನಮ್ಮ ತಲೆಯಾಗ ಹಂಗ ಅನಿಸ್ಬಿಟ್ಟದ. ಯವ್ವ ಶರಣ್ರೆ, ಸಂತೋಷಕ್ಕ ಸಂಪತ್ತು ಬೇಕಾಗಿಲ್ಲ, ಕೊಳೆಮಿಲ್ಲ. ಸಂಪತ್ತು ಇರದೇ ಇದ್ರೂ ಸಂತೋಷದಿಂದ, ನೆಮ್ಮದಿಯಿಂದ, ಸುಖದಿಂದ ಇರಾಕ ಬರ್ತದ. ನಮ್ಮ ಮನ್ಯಾಗ ನಮಗ ದೇವ್ರು ಎಷ್ಟು ಕೊಟ್ಟಲ್ಲ ಅಷ್ಟರೊಳಗೆ ತೃಪ್ತಿ ಇದ್ರೆ ಮುಗ್ದ ಹೋತ್ರಿ. ನಿಜಗೊಂಡ್ರತ್ತಾರಲ್ಲ, ದೊರಕಲೇನದರೊಳು ಪರಿಣತೆ ದಳೆವುದೇ ಚಂದಮಮ. ಭಗವಂತ ನಮ್ಮ ಪಾಲಿಗೆ ಏನು ಕೊಟ್ಟಾನ? ಒಂದು ಸಣ್ಣ ಮನಿ ಕೊಟ್ಟಾನ, ಒಂದು ದಿವಸ ಬಾಂಡೆ ಕೊಟ್ಟಾನ, ಒಂದು ದಿವಸ ಬಟ್ಟೆ ಕೊಟ್ಟಾನ, ಒಂದು ಕೈಯಾಗ ಉದ್ಯೋಗ ಕೊಟ್ಟಾನ. ಸಾಕಲ್ರಿ ಬದುಕಾಕಿಷ್ಟ? ಇಲ್ರಿ, ದೊಡ್ಡ ಸಾಹುಕಾರಗಳದಾರಲ್ಲ ಅವ್ರೆಷ್ಟು ಆರಾಮದಾರಲ್ಲ, ನಾವು ಹಂಗ ಆರಾಮಿರ್ಬೇಕು ನೋಡ್ರಿ, ಅದಕ್ಕೆ ನಾವು ಗಳಿಸ್ಬೇಕು ನೋಡ್ರಿ ಅಂತೀವಿ ನಾವು. ಆದ್ರೆ ಸಾಹುಕಾರ ತನ್ನ ಬಂದ್ರೆ ಸಂತೋಷ ಇರ್ತತೆ ಅಂತ ಹೇಳಕ್ಕೆ ಬರಂಗಿಲ್ಲ. ಬಹುತೇಕ ಇದ್ದದ್ದು ಸಮಾಧಾನ ಸಂತೋಷ ಹಾಳಾಗಿ ಆದರೂ ಹೋಗ್ಬೋದು. ನೀವು ಸಾಹುಕಾರಗಳೆಲ್ಲ ಆರಾಮದಾರಂತ ತಿಳಿದಿರೇನ್ರಿ? ನಿಮ್ಗೆ ಗೊತ್ತಿಲ್ಲ, ಇನ್ನು ನೀವ ಪಾಡ್ರಿ. ಅವಕ್ಕೆ ಬೆಳತನಕ ನಿದ್ದೆ ಹತ್ತಂಗಿಲ್ಲ ರೀ ಸಾಹುಕಾರಗಳಿಗೆ. ಒಟ್ಟ ನೋಡ್ಬೇಕಾರೆ ನೀವು ರಾತ್ರಿ 12 ಗಂಟೆಗೆ ಎದ್ದು ನೋಡ್ರಿ, ಅವ್ರ ಮನೆ ಲೈಟಿನ ಹತ್ತೇ ಇರ್ತೈತಿ. ಯಾಕಂದ್ರೆ ನಿದ್ದೆ ಹತ್ತಂಗಿಲ್ಲ. ಅವ್ನು ಸಾಹುಕಾರ ಬೆಡ್ರೂಮ್ನಾಗ ಆ ಗಾಡಿಗೊಮ್ಮೆ ಈ ಗಾಡಿಗೊಮ್ಮೆ, ಆ ಗಾಡಿಗೊಮ್ಮೆ ಈ ಗಾಡಿಗೊಮ್ಮೆ ಅಡ್ಡಾಡ್ತಿರ್ತೈತೆ. ಅದು ಒಟ್ಟ ನಿದ್ದೆ ಹತ್ತಂಗಿಲ್ಲ ಅವಕ್ಕ. ನಿದ್ದೆ ಹತ್ತಬೇಕಾದ್ರೆ ಇಂಥವು ಗುಳಿಗೆ ತಗೊಂಡು ನಿದ್ದೆ ಮಾಡಿದ್ರು ಇಲ್ಲ ಅಂದ್ರೆ ಇಲ್ಲ. ಬೆಳತನಕ ಅಡ್ಡಾಡೋದ. ಒಬ್ಬ ಹೆಣ್ಮಗಳು ಗಂಡ ರಾತ್ರಿ ಮಕ್ಕೋವಲ್ಲಾಗಿದ್ದ. ಯಾಕ್ರಿ ಅಂತ ಕೇಳಿದ್ಲಕ್ಕೆ ಬಡಿ ಹೆಣ್ಮಗಳು. ಯಾಕ್ರಿ ಅಂತ ಕೇಳಿದಾಗ, ಎದಕ್ಕಿಲ್ಲ, ಸಾಹುಕಾರ ಅದಾನಲ್ಲ ಅವನಲ್ಲಿ ಒಂದು 50,000 ರೂಪಾಯಿ ರೊಕ್ಕ ತಗೊಂಡು ಬಂದೀನಿ, ನಾಳೆ ಮುಂಜಾನೆ ಕೊಟ್ಟಿ ಪಾಡ, ಇಲ್ಲ ಅಂದ್ರೆ ನೋಡು ನಿನ್ನ ಮನಿನ ಖರೀದಿ ಮಾಡ್ಕೊತಾನಂತ ಅಂದಾನ. ಅದಕ್ಕೆ ನನಗೆ ನಿದ್ದೆ ಹತ್ತುವಲ್ತು ಅಂತ ಇದು ಸಾಹುಕಾರ ಬಡು ಮನುಷ್ಯ ಅಂದ. ಹೇಂತಿ ಹೆಣ್ಮಕ್ಳು ಭಾಳ ಶಾಣ್ಯಾರ್ರಿ. ಆಗಿಂದಾಗ ಅವ್ರ ತಲೆಯಾಗ ಬುದ್ಧಿ ಬಂದ ಬಿಡ್ತತ್ರಿ. ಭಾಳ ಶಾಣ್ಯಾರ ಹೆಣ್ಮಕ್ಳು. ಪಟಕ್ಕನ ಎದ್ಲು, ಸಾಹುಕಾರ ಮಣಿ ಬಾಜು ಕೈಯತ್ತು ಹೋಗಿ ಸಾಹುಕಾರ ಮಣಿ ಬಾಗ್ಲ ಬಡದ್ಲು. ಎಚ್ಚರ ಇದ್ರಿ ಸಾಹುಕಾರ. ಹಗರ್ಕ ಹೊರಗೆ ಬಂದು ಸಾಹುಕಾರ ಯಾಕ್ರಿ ಅಂತ ಕೇಳಿದಾಗ, ಮತ್ತೆ ರೀ ನಮಗೆ ಗಂಡಗ 50,000 ರೂಪಾಯಿ ಕೊಟ್ಟಿರಂತ, ನಾಳೆ ಹೊರಗದ್ದು ಕೊಡಲಿಲ್ಲ ಅಂದ್ರೆ ಮಣಿನ ಕಸ್ಕೋತನಂದರಂತ ಸಾಹುಕಾರ. ಹೌದುವಾ, ಮತ್ತು 1 ವರ್ಷ ಆತ ಬಡ್ಡಿ ಇಲ್ಲ ಗಂಟಿಲ್ಲ, ರೊಕ್ಕ ಕೊಡ್ಬೇಕಲ್ಲ. ಆಕೆ ಹೇಳಿದ್ಲು, ಇನ್ನೂ 1 ತಿಂಗಳು ನಮಗೆ ರೊಕ್ಕ ಆಗಂಗಿಲ್ಲ, ಇನ್ನೂ 1 ವರ್ಷ ನಮಗೆ ರೊಕ್ಕ ಆಗಂಗಿಲ್ಲ, ನಾವು ಆದಾಗ ಕೊಡ್ತೀವಿ, ಆಗ ನೀ ತಗೋಬೇಕ. ಒಂದು ವೇಳೆ ನಾಳೆ ಹರಗೆದ್ದನ ಅಂತ ನೀ ಏನಾರ ಒತ್ತಾಯಿ ಮಾಡಿದಿ, ನಾಳೆ ಮುಂಜಾನೆ ಅನುಗುಣದ ನಿಮ್ಮ ಮಣಿ ಮುಂದೆ ನಂದು ನನ್ನ ಗಂಡಂದು 2 ಜೋತಾಡ್ತಿರ್ತಾವ ನೋಡಿ ಇಲ್ಲೇ ಅಂದ್ಲಕ್ಕಿ. ಇಬ್ಬರು ಬಂದು ನಿಮ್ಮ ಮಣಿ ಮುಂದೆ ನಾವು ಹಾಕೊಂಡ ಬಿಡ್ತೀವ ಅಂದ್ಲಕ್ಕಿ. ಅವ ಅಂದ, ಬೇಡ ಇವ ಬೇಡ, ಹೋಗ ಅಂದ. ಬಂದ ನಂತರ ಗಂಡಗ ನೀನು ಮಕ್ಕಳ ಅಂದ್ಲಕ್ಕಿ. ಇಲ್ಲ, ಹೆಂಗೆ ಮಕ್ಕಳು, ನನಗೆ ನಿದ್ದೆ ಹತ್ತಿಲ್ಲ, ನೀ ಅದ್ರ ಚಿಂತೆ ಬಿಟ್ಟು ನೀ ಮಕ್ಕೋ, ಇನ್ನು ಅವ್ರು ಅಡ್ಡಾಡ್ತಾರೆ ನಿನಗತ್ತೆ. ನಾ ಯಾವ ಸಾಹುಕಾರ ಮನೆಗೆ ಹೋಗಿಲ್ಲ, ಅವ ಅಡ್ಡಾಡ್ತಾನೆ ನಿನ್ನ. ಯಾಕಂತಂದಾಗ ಹಿಂಗೆ ಹೇಳಿ ಬಂದನಿ, ಮಕ್ಕ ಇದು ಮಕ್ಕೋತ್ರಿ, ಅದು ಎದ್ದು ಲೈಟ್ ಹಚ್ಚಿ ಅಡ್ಡಾಡಕೈತು, ನಾಳೆ ಹೆಂಗೆ ಅಂತ ತಿಳ್ಕೊಂಡು. ಕಾರಣ ಏನು ಅಂತಂದ್ರೆ, ಶ್ರೀಮಂತರಿಗೆ ಸಮಾಧಾನ ಇರ್ತದಂತ ಹೇಳಕ್ಕೆ ಬರಂಗಿಲ್ಲ. ಅದನ್ನು ಅವರು ಬಹಳ ಚಂದ ಅನುಭವಿಸಿದ್ರೆ ಮಾತ್ರ ಸಮಾಧಾನ ಇರಬಹುದು. ಆಕೆ ಹೆಣ್ಮಗಳಂದ್ಲು, ಸಾಹುಕಾರ ಆಗ್ಬೇಕಲ್ರಿ ನಾವು, ಗಂಡಗ ತಗೊಂಡ ಅಂದ್ಲಕ್ಕಿ. ನಾವು ಒಟ್ಟು ಸಾಹುಕಾರ ಅದೀವಂದ್ರೆ ನಮಗೂ ಒಟ್ಟು ಆರಾಮೆಲ್ಲ ಇರಾಕ ಬರ್ತದ, ಸಮಾಧಾನ ಸಿಗ್ತದ. ಸಾಹುಕಾರ ಆಗ್ಬೇಕಾದ್ರೆ ಏನು ಮಾಡ್ಬೇಕ್ರಿ?
ಗಂಡಂದ ಜಗತ್ತೆಲ್ಲ ಅದನ್ನ ಮಾಡಕತ್ತದ. ಯಾರಿಗೆ ಸಾವುಕಾರತನ ಬೇಡಾಗ್ಯದ, ಯಾರಿಗೆ ಇನೋವಾ ಕಾರ್ಗಡೆ ಬೇಡಾಗ್ಯದ, ಯಾರಿಗೊಂದು 1 ಕೋಟಿ 2 ಕೋಟಿ ಮನಿ ಬೇಡಾಗ್ಯದ. ಎಲ್ಲರಿಗೂ ಬೇಕ. ಆದ್ರೆ ಅಷ್ಟು ಸರಳ ಎಲ್ಲರಿಗೂ ಎಲ್ಲಾನು ಸಿಗಂಗಿಲ್ಲ. ನಮಗೆ ಬಯಸಿದಂಗೆ ಜಗತ್ತಿಲ್ಲ. ಜಗತ್ತು ನಮ್ಮನ್ನು ಹೆಂಗೆ ಇಡ್ತದಲ್ಲ ಹಂಗೆ ನಾವು ಇರ್ಬೇಕು. ಮತ್ತು ನಾವು ಬಯಸಿದ್ದೆಲ್ಲ ಇಲ್ಲಿ ಸಿಗುತ್ತಿತ್ತು ಅಂದ್ರೆ ದೇವರಿಗೆ ಬೆಲೆನೇ ಇರ್ತಿದ್ದಿಲ್ಲ. ಆದರೂ ನಾವು ಸಾಹುಕಾರ ಆಗ್ಬೇಕಲ್ರಿ, ಏನು ಮಾಡ್ಬೇಕಂತ ತಿಳ್ಕೊಂಡು ದಿವಸ ತೆಲಿತಿದ್ದಿದ್ಲು ಹೆಣ್ಮಗಳು. ಭಾಳ ಕಿರಿಕಿರಿ ಮಾಡ್ತಿದ್ದಳ್ರಿ. ಒಟ್ಟ ಒಟ 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 ಗಂಡಗೆ ಹಚ್ಚುದ. ಅವ ಅಂತಿದ್ದ, ಏನು ಮರಯ, ಏನು ಕಿರಿಕಿರಿ ಇಕ್ಕಿದು, ಸಾಕಾಗಿ ಹೋಗ್ಯದ ನೋಡು. ಒಟ್ಟು ಬಂದ ಕೂಡಲೇ ಹೆಂಗೆ ಸಾಹುಕಾರ ಆಗ್ಬೇಕು, ಏನು ಮಾಡ್ಬೇಕು, ಬರೀ ಇದನ್ನ ಅಂತಿದ್ಲು. ಅವ ಒಂದು ದಿವಸ ಹೊರಗೆ ಅಡ್ಡಾಡಕ್ಕೆ ಹೋಗಿದ್ದ. ಈಕೆ ಕಿರಿಕಿರಿಗೆ ಹೋಗಿದ್ದ ಅವ ಹೊರಗೆ. ಇನ್ನು ನೋಡ್ರಿ, ನೀವು ಗಂಡ್ಮಕ್ಳು ಮನ್ಯಾಗ ಭಾಳ ಟೈಮ್ ಇರಂಗಿಲ್ಲ ರೀ. ಒಟ್ಟು ಯಾವ ನಿಮ್ಮ ಮನ್ಯಾಗೂ ನೋಡ್ರಿ, ನೀವು ಟೈಮ್ ವಿಚಾರ ಮಾಡಿ ನೋಡ್ರಿ. ನಿಮ್ಮ ಮನ್ಯಾಗೂ ಗಂಡ್ಮಕ್ಳು ಭಾಳ ಹೊತ್ತು ಇರಂಗಿಲ್ಲ. ಅವರು ಕೆಲಸ ಇರಲಿ ಬಿಡಲಿ, ಮುಂಜಾನೆ ಎದ್ದು ಕೂಡಲೇ ನಾಷ್ಟ ಮಾಡಿ ಹೊರಗೆ ಹೋಗ್ಕೋತೀರಿ. ನಮ್ಮ ಕಂಪ್ನಿ ಎಲ್ಲ 24 ತಾಸು ಮನ್ಯಾಗಿರೋರು ನೀವೇ. ಅವ್ರು ಯಾಕೆ ಇರಂಗಿಲ್ಲ ಅಂದ್ರೆ, ಕೆಲಸ ಇರಲಿಲ್ಲ ಅಂದ್ರೆ ಹಿಂಗೆ ಮಠದ ಕಟ್ಟಿಗೆ ಬಂದು ಎಲ್ಲರ ಬಸ್ ಸ್ಟ್ಯಾಂಡ್ ಕಟ್ಟಿಗೆ ಅಲ್ಲೇ ಇಲ್ಲೇ ಕಟ್ಟಿಗೆ ಕುಂತು ಟೈಮ್ ಆದ ಕೂಡಲೇ ಮನೆಗೆ ಹೋಗ್ಬಿಡು. ಮಕ್ಕಳು ಟೈಮ್ ಆದ ಕೂಡಲೇ. ಯಾಕಂದ್ರೆ ಮನ್ಯಾಗ ಇವು ಮಕ್ಕಳು ಕಿರಿಕಿರಿ, ಹೆಂಡತಿ ಕಿರಿಕಿರಿ ಬಾಳ್ರಿ. ಕೆಲವೊಬ್ರು ಹೆಣ್ಮಕ್ಳು ಹಿಂಗೆ ಇರ್ತಾರ, ಗಂಡ ಬರೋದು ಅಟ್ಟೆ ತಡ ಒಟ 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 ಚಾಲೂನ. ಅವ ಹೊರಗಿಂದ ಬಂದತ್ತರ ಗಂಡ ಬಂದ ಕೂಡಲೇ ಹುಡುಗ ಬಾಗಲ್ದಾಗ ಕೂತಿತ್ತು. ಕೇಳಿದ್ಲು, ನಿಮ್ಮವ ಎಲ್ಲಿಗಳು? ಅವ ಅಂದ, ಒಳಗದಾಳ ಕೂತಾಳ. ಒಳಗದಾಳು ಮತ್ತು ಒಳಗಿದ್ರ ಮಣಿ ಮೌನ ಐತಿಲೋ ಮಾರಾಯ. ಆಕೆ ಯಾವತ್ತೂ ಮನಗಂಡ ಜೋರ್ಲೆ ಬಾಯಿ ಮಾಡಿ ನನ್ನರ ಬೈ ಹಾಕಿ ನಿಮ್ಮನ್ನರ ಬೈ ಹಾಕಿ ಒಟ್ಟು ಯಾವತ್ತೂ ಬೈಕೋತನ ಇರಕಿ. ಮತ್ತು ಮನಿ ಶಾಂತ ಐತಲ್ಲ, ಏನಾಗ್ಯದ ಅಂತಂದಾಗ ಆ ಹುಡುಗ ಅಂದ, ಇಲ್ಲಳಪ್ಪ ಇನ್ನಾಕೆ ಮಾತಾಡಂಗಿಲ್ಲ ಅಂದವ. ಹಾಂ, ಯಾಕೆ ಮಾತಾಡಂಗಿಲ್ಲೋ, ಏನಾಗೈತಿ ಅಂತದ? ಏನಿಲ್ಲ, ಅವ್ವ ನನ್ನ ಕೈಯಾಗ ರೊಕ್ಕ ಕೊಟ್ಟ ಲಿಪ್ಟಿಕ್ ತರೋಗಂತಂದಿದ್ಲು, ನಾ ಪೆವಿಕಿಕ್ ತಂದು ಕೊಟ್ಟನಿ ಅಂದವ. ಆ ಹೆಣ್ಮಗಳಿಗೆ, ಹಳ್ಳಿ ಹೆಣ್ಮಗಳ್ರೆ ಗೊತ್ತಿಲ್ಲ, ಹಚ್ಕೊಂಡಿದ್ಲು. ಅವೇನು ತುಟಿ ಕೂಡಿದ್ದು ನೋಡ್ರಿ, 8 ದಿವಸ ಬಿಚ್ಚಂಗಿಲ್ಲ ಅವು. ಅವ ಅಂದ, ಅಪ್ಪ ಮಗನ 500 ರೂಪಾಯಿ ತಗೋ ಅಂದ. ಯಾಕಂದ್ರೆ ಈ ಕೆಲಸ ಭಾಳ ಚಲೋ ಮಾಡಿದ್ದೇನೆ ಮಾರಾಯ, ನನಗರ ಕಿಟಕಿಟಿ ಹತ್ತಿತ್ತು, ಭಾಳ ಚಲೋ ಮಾಡಿದ್ ನೋಡು, 500 ರೂಪಾಯಿ ತಗೋ. ಇನ್ನು ಮತ್ತೆ ಯಾವಾಗಾರ ರೊಕ್ಕ ಕೊಳಮೆ ಆದ್ರೆ ಕೇಳು, ಕರೆ ಮ್ಯಾಲ ಅದನ್ನು ತಂದು ಕೊಡೋದು ಮರಿಬೇಡ ಅಂದವ. ಅಪ್ಪ ಹುಡುಗಗ ಮ್ಯಾಲ ಅದನ್ನು ತಂದು ಕೊಡೋದು ಮರಿಬೇಡ ಅಂತಂದ. ಕಾರಣ ಏನು ಅಂತಂದ್ರೆ, ಮಣಿಯೊಳಗೆ ಹೆಂಡತಿ ಗಂಡನನ್ನು, ಹೆಂಡತಿ ಅಂತ ಯಾರಿಗಂತಾರ್ರಿ ಇವ? ಹೆಂಡತಿ ಅಂತ ಯಾರಿಗಂತಾರಂತಂದ್ರೆ, ನಾವು ಗಂಡನಿಗೆ ಹೆಂಡತಿ ಆಗೋಕ್ಕಿಂತಲೂ ನಾವು ಏನಾಗಬೇಕಂದ್ರೆ ಧರ್ಮ ಪತ್ನಿ ಆಗಬೇಕು. ಹೆಂಡತಿಗೆ ಧರ್ಮ ಪತ್ನಿ ಆಗಬೇಕು. ಹೆಂಡತಿ ಅಂತ ಯಾರಿಗಂತಾರಂದ್ರೆ, ಯಾರು ಗಂಡನ ಪ್ರಾಣವನ್ನು ಹಿಂಡತಾರಲ್ಲ ಅವರಿಗೆ ಹೆಂಡತಿಯರು ಅಂತ ಕರೀತಾರೆ. ಶ್ರೀಮತಿಯಾದರೆ